ಈಗಾಗಲೇ ನಾಳೆ 3/12/25 ಮತ್ತು 4/12/2025 ಕಾರ್ಯಕ್ರಮದ ಅಂಗವಾಗಿ ನಾಳೆ CM ಅವರೇನು ಬಹುತೇಕ ಬರಲಿಕ್ಕಿಲ್ಲ. DCM ಅವರೇನು ನನಗೆ ಹೇಳಿಲ್ಲ. ಆದರೆ DCM ಅವ್ರು ಬಂದರೂ ಬರ್ಬೋದು, ಸಕ್ಸಸ್ ಕೊಟ್ಟಿದ್ದೀವಿ. ಈಗ ಹೇಳೋದಿಷ್ಟೇ. ಈಗಾಗಲೇ ಇಲ್ಲಿ ಪೆಂಡಲ್ 240/100 ಪೆಂಡಲ್ ಹಾಕಿದ್ದಾರೆ. ಸುಮಾರು ಒಂದು 5,000 ಕುರ್ಚಿ ಹಾಕಿದ್ದಾರೆ. ಎಲ್ಲ ರೀತಿಯಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅದು ಮತ್ತು ಯಾದಗಿರಿ ಭಾಗನೇ ತೆಗೆದುಕೊಂಡದ್ದು ರಾಜ್ಯ ಮಟ್ಟದಲ್ಲಿ ಸ್ಪೋರ್ಟ್ಸ್ ಯೋಜನೆ ತಗೊಂಡದ್ದು ಭಾಳ ಸಂತೋಷ ಮಾತು. ನಮ್ಮ CM ಸಭೆಗೆ ಇದ್ರ ಬಗ್ಗೆ ಮತ್ತು ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಈಗ ಎಲ್ಲ ರೀತಿಯ ಸ್ಪೋರ್ಟ್ಸು ಮತ್ತು ಎಲ್ಲ ಜಿಲ್ಲೆಯಲ್ಲಿಂದ ಮಕ್ಕಳು ಇಲ್ಲಿಗೆ ಸ್ಪೋರ್ಟ್ಸ್ ಸಲುವಾಗಿ ಬರ್ತಾರೆ ಮತ್ತು ಅದು ಯಾರು ವಿನ್ ಆದರ ಸಲುವಾಗಿ 4ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. 4ನೇ ತಾರೀಕು ಸಂಜೆಗೆ ಅವರಿಗೆಲ್ಲ ಗೆದ್ದವರಿಗೆಲ್ಲ ಬಹುಮಾನ ವಿತರಣೆ ಮಾಡ್ತಾರೆ. ಈಗಾಗಲೇ ಹುಡುಗರಿಗೆಲ್ಲ ಎಲ್ಲ ರೀತಿಯಿಂದ ಇಳ್ಕೊಳ್ಳೋಕ್ಕೆ ಮೂಲಭೂತ ಸೌಕರ್ಯದ ಅನುಕೂಲವೂ ಸರ್ಕಾರ ಮಾಡಿಕೊಟ್ಟಿದೆ. ಡಾನ್ ಬಾಸ್ಕ್ ಇರ್ಬೋದು, ವಾಲ್ಮೀಕಿ ಭವನ ಇರ್ಬೋದು, ಯಾವ್ಯಾವ ಭವನದಲ್ಲಿ ಎಲ್ಲರಿಗೆ ಹುಡುಗರಿಗೆ ಇಳ್ಕೊಳ್ಳೋಕ್ಕೆ ಊಟ, ನಾಷ್ಟ, 2 ಊಟ, ಟಿಫಿನ್ ಮತ್ತು ಮಲ್ಕೊಳ್ಳೋಕ್ಕೆ ಬೆಡ್ಡು, ಕಾಟು ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಸದ್ಯ ಟ್ರಾನ್ಸ್ಪೋರ್ಟೇಷನ್ KSRTC ಹೇಳಿ ಸುಮಾರು ಒಂದು 30 ಬಸ್ಸಿನ ವ್ಯವಸ್ಥೆನೂ ಮಾಡಿರ್ತಾರೆ. ಹೀಗಾಗಿ ಯಾವ ರೀತಿಯಿಂದ ಕೊರತೆ ಆಗಲಾರ್ದಂಗೆ ನಾವೆಲ್ಲರೂ ನೋಡ್ಕೊಂತೀವಿ ಮತ್ತು ಸರ್ಕಾರನೂ ನೋಡ್ಕೊಂತದೆ. ಇದು ನಮ್ಮ ಯಾದಗಿರಿ ಜಿಲ್ಲೆಗೆ ಒಳ್ಳೆಯ ಹೆಸರು ಬರ್ಲಿಕ್ಕಾಗ್ತದೆ. ಅದಕ್ಕೆ ಎಲ್ಲ ಆಫೀಸರ್ದವರಲ್ಲಿ ಮತ್ತು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಆದಷ್ಟು ಇದನ್ನು ಎಲ್ಲ ರೀತಿಯ ಪ್ರಚಾರ ಆದಾಗ ಒಳ್ಳೆಯದಾಗ್ತದೆ. ಈ ಮತ್ತು ಬೆಂಗಳೂರಿನಿಂದ ಇಲ್ಲಿ ಡೈರೆಕ್ಟರ್ ಬಂದಿದ್ದಾರೆ. ಅವರೇನೋ 2-3 ಕಾರ್ಯಕ್ರಮ ಹೆಚ್ಚಿಗೆ ಹೇಳಕತ್ತಾರೆ. ಅದರದ್ದು ಅಡ್ವರ್ಟೈಸ್ ಮಾಡ್ಲಿಕ್ಕೆ ತಿಳಿಸಿದ್ದೀನಿ. ಮತ್ತು KSRTC ಬಸ್ಸಿನ ಮೂಲಕ ಮತ್ತು ನಮಗೆಲ್ಲ ವಾಟ್ಸಪ್ ಮೂಲಕವೂ ಅದರ ಪ್ರಚಾರ ಮಾಡ್ಲಿಕ್ಕೆ ಹೇಳಿದ್ವಿ. ಇದನ್ನೆಲ್ಲ ವಿಷಯ ಇವತ್ತು ಸಾಯಂಕಾಲದಷ್ಟೇ ನಿಮಗೆಲ್ಲ ತಿಳಿಸಿ ನಿಮ್ಮ ಮೂಲಕ ಎಲ್ಲ ಕಡೆ ಪ್ರಚಾರ ಮಾಡ್ತೇವೆ. ರಾಜ್ಯದಲ್ಲಿ